ಗೋವಾ, ತಿರುಪತಿ, ತಮಿಳ್ನಾಡು. ಹೊಸ ಮೊಬೈಲು. ಎಷ್ಟನೇ ಮೊಬೈಲ್ ಇದು ನೀನು ಕಳೆದಾಕೊಂಡಿರೋದು? ಇದು ಎಷ್ಟನೇದು? ಹೊಟ್ಟೆ ಉರಿಯುತ್ತೆ. ನೋಡು, ಮೊಬೈಲ್ ತೊಗೊಂಡಿದ್ದು ಖುಷಿ ಇಲ್ಲ, ಕಳ್ಕೊಂಡಿರೋದ್ರ ಮೇಲೆ ದುಃಖ ಇದೆ. ಅಂಥ ಚಂದ್ರುಳ್ಳಿ ಮೊಬೈಲ್ನ ಕಳ್ಕೊಂಡು ಈಗ ಹೊಸ ಮೊಬೈಲ್ ತೊಗೊಂಡಿದ್ಯಾ? ಬಾಕ್ಸ್ ಕೊಡು. ಈ ಮೊಬೈಲಾ? ಓಸಲಿನೂ ಇದೆ ಅಲ್ವಾ ತೊಗೊಂಡಿದ್ದು? ಇದು ಬೇರೆದಾ? ನಾಟ್ 4 ನಾಟ್ 5 ಇದು 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 ಮಾಡು, ರಿವ್ಯೂ ಮಾಡು. ಈ ಮೊಬೈಲ್ ಸಖತ್ತಾಗಿದೆ. ಹಂಗೆ ಈ ಮೊಬೈಲ್ ಬಗ್ಗೆ ನನಗೇನು ಗೊತ್ತಪ್ಪ. ಇಲ್ಲಿ ತಿಳ್ಕೊಂಡು ಅವ್ನು ಇದಾನಲ್ಲ, ಅವ್ನು ಹೇಳ್ತಾನೆ. ಚಾರ್ಜಿಂಗ್ ಕೊಟ್ಟವ್ರೆ, ಇದು ಕೊಟ್ಟವ್ರೆ. ಓಕೆ, ನೋಡಬೇಕು ಎಷ್ಟು ಪವರ್. ಎಷ್ಟು ದುಡ್ಡು ಆಯಿತು? 31,000ನಾ? 31,000. ಆ ಮೊಬೈಲ್ ಎಷ್ಟು? 29,000. ಇನ್ಮೇಲೆ ವರ್ಷ ಚೇಂಜ್ ಮಾಡಬೇಕು. ಅದೇನೋ ಕೊಟ್ರೆ ಮತ್ತೆ ಹೊಸದು ಕೊಡ್ತಾರಂತೆ. ಹೌದಾ? ಇದು ಎಷ್ಟನೇ ಮೊಬೈಲು ನಿನಗೆ? 4ನೇ ಮೊಬೈಲ್ ಇದು. ಹಂಗಾರೆ 3 ಮೊಬೈಲ್ ಕಳ್ಕೊಂಡಿದ್ಯಾ? ಎಲ್ಲೆಲ್ಲಿ ಕಳ್ಕೊಂಡೆ? ಎಲ್ಲ ಮೈಸೂರು ರೋಡು. ಒಂದು ಸ್ಯಾಮ್ಸಂಗ್ ಮೊಬೈಲು, ಅದೇನೋ ಏರ್ಪೋರ್ಟ್ ಅಲ್ಲಿ ಕಳ್ಕೊಂಡೈತೆ. ಒಂದು ಸಿಸ್ಕೋದಲ್ಲಿ. ಎರಡನೇದು ಬಂದ್ಬಿಟ್ಟು 900 ಅಲ್ಲಿ ಕಳ್ಕೊಂಡಿರೋದು. ಮತ್ತೆ ಮೂರನೇದು ಮೊನ್ನೆ ಆಗಿರೋದು ಮೈಸೂರು. ಅದು ನಾಯಂಡಹಳ್ಳಿಯಲ್ಲಿ 2 ಮೊಬೈಲು ಕಳ್ಕೊಂಡಿರೋದು. ವಿವೋ ಫೋನು ಅದು 30,000 ಫೋನು, ಮತ್ತೆ ರೆಡ್ಮಿ ಫೋನು ಅದು 2 ಮೊಬೈಲ್ ಇಟ್ಕೊಂಡಿದ್ದ. 2 ಮೊಬೈಲ್ನ ಕಳ್ಕೊಂಡಿರೋದು ಅವನು. ಆಮೇಲೆ ಈಗ ನಾಯಂಡಹಳ್ಳಿ ಹತ್ರ ಕಳ್ಕೊಂಡ. ಒಟ್ಟಿನಲ್ಲಿ 1,20,000 ಕಳ್ಕೊಂಡಿದ್ದಾನೆ ಮೊಬೈಲಿಂದ. 1,20,000 ಮೊಬೈಲು ಕಳ್ಕೊಂಡಿರೋದು. ಒಂದು ನಾಯಂಡಹಳ್ಳಿ ಹತ್ರ ಕಳ್ಕೊಂಡಿದ್ದಾನೆ, ಇನ್ನೊಂದು ಸ್ಯಾಟಲೈಟ್ ಹತ್ರ ಕಳ್ಕೊಂಡಿದ್ದಾನೆ, ಇನ್ನೊಂದು ಸಿಸ್ಕೋದಲ್ಲಿ ಕಳ್ಕೊಂಡಿದ್ದಾನೆ. ಬೇರೆ ನನ್ನ ತಮ್ಮ ಡ್ರೈವಿಂಗ್ ಫೀಲ್ಡಲ್ಲಿರೋದು, ಓಕೆನಾ? ಎಲ್ಲ ಕಡೆ ಸುತ್ತಾಡ್ತಾನೆ. ಗೋವಾ, ತಿರುಪತಿ, ತಮಿಳ್ನಾಡು, ಆಮೇಲೆ ಉತ್ತರ ಕರ್ನಾಟಕ, ಚೆನ್ನೈ. ಅದೇ ತಮಿಳ್ನಾಡು ಗೊತ್ತಾಯಿತು. ಎಲ್ಲ ಕಡೆ ಹೋಗಿದ್ದಾನೆ. ಅವನ ಮೊಬೈಲ್ ಕಳ್ಕೊಂಡಿರೋದು ಬೆಂಗಳೂರಲ್ಲಿ ಮಾತ್ರ. ಬೆಂಗಳೂರಲ್ಲಿ ಅವನು ಕಳ್ಕೊಂಡಿರೋದೆಲ್ಲ ಬೆಂಗಳೂರಲ್ಲೇ ಮೊಬೈಲು. ಬೇರೆ ಕಡೆ ಎಲ್ಲೂ ಕಳ್ತನ ಆಗಲ್ಲ, ಬೆಂಗಳೂರಲ್ಲಿ ಕಳ್ತನ ಆಗುತ್ತೆ ಮೊಬೈಲು. ಅದು ಡ್ರೈವರ್ಗಳು ಪಾಪ ದುಡ್ದು ಮೈಯೆಲ್ಲ ನೊಂದು ಮಲಗಿರ್ತಾರೆ, ಕಾರ್ನಲ್ಲಿ ಮಲಗಿರ್ತಾರೆ. ಬೇವರ್ಸಿ ನನ್ನ ಮಕ್ಕಳು ಬಂದು ಮಲಗಿರೋ ಟೈಮಲ್ಲಿ ಮೊಬೈಲ್ ಎತ್ಕೊಂಡು ಹೋಗ್ತಾರೆ. ನಾಯಂಡಹಳ್ಳಿ ಹತ್ರ ಸ್ಯಾಟ್ಲೈಟ್, ಅದು ಸ್ಯಾಟ್ಲೈಟ್ ಹತ್ರ ಜನ ತಿರುಗಾಡೋ ಜಾಗದಲ್ಲಿ. ಹಿಂಗೆ ಬೆಂಗಳೂರಲ್ಲಿ ಮೊಬೈಲ್ ಕಳ್ತನ ಜಾಸ್ತಿ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಕಳ್ತನ ಜಾಸ್ತಿ ಇದೆ ಅಷ್ಟೇ. ಮೊಬೈಲ್ ಕಳ್ತನ ಜಾಸ್ತಿ ಇದೆ, ಎಲ್ಲ ಕಳ್ತನ ಜಾಸ್ತಿ ಇದೆ ಕಣ. ಬೇರೆ ಕಡೆ ಎಲ್ಲೂ ಕಳ್ತನಗಳಾಗಲ್ಲ ಕಣ. ಹಂಗೆ ಮೊಬೈಲ್ಗಳನ್ನೆಲ್ಲ ಕಳ್ಕೊಂಡಿರೋದು ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ನಿಜ. ಬೆಂಗಳೂರಲ್ಲಿ ಇಷ್ಟು ಕಳ್ಳರು ಇದ್ದಾರೆ, ಕಳ್ತನ ಮಾಡ್ತಾ ಇದ್ದಾರೆ ಅಂದರೆ ನಿಜ ಅಸಹ್ಯ ಆಗುತ್ತೆ. ಬೇರೆ ಯಾವ ಇದರಲ್ಲೂ ಕಳ್ತನ ಆಗಲ್ಲ. ಬೆಂಗಳೂರು ಅಂದರೆ ಏನೋ ಅನ್ಕೊಂಡಿದೀವಿ. ಬೆಂಗಳೂರು ಅಂದರೆ ನಮ್ಮವರಲ್ಲ, ಬೇರೆ ಬೇರೆ ರಾಜ್ಯದಿಂದ ಬಂದವರು, ಬೇರೆ ಬೇರೆ ಸ್ಟೇಟ್ಸ್ ಬಂದವರು ಅಂಥವ್ರಿಗೆ. ನಮ್ಮ ಬೆಂಗಳೂರು ಅಂದರೆ ನಮ್ಗೆ ಸೇರ್ಬಿಡುತ್ತೆ. ಕನ್ನಡದವ್ರಲ್ಲ ಎಲ್ಲ. ಇದು ನೀನು ನಾಯಂಡಹಳ್ಳಿ ಹತ್ರ ಸಿಗಾಕೊಂಡಲ್ಲ, ಇದು ಸಿಗಾಕೊಂತಲ್ಲ, ಯಾರದು? ಹೌದಾ? ಅದೇ ಹೇಳ್ತಾ ಇರೋದು. ಇವನು ಹೇಳ್ತಾ ಇದ್ದಾನೆ, ನನ್ನ ಮಗನು ಮತ್ತು ಇವನು ಕನ್ನಡದವರಲ್ಲ, ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಕಳ್ತನ ಮಾಡ್ತಾ ಇರೋದು. ಒಟ್ಟಿನಲ್ಲಿ ಬೇರೆ ಸ್ಟೇಟಿಂದ ಬಂದು ಕಳ್ತನ ಆಗ್ತಾ ಇರೋದು.
ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಯಪ್ಪ ದೇವ್ರೆ. ಅದಕ್ಕೆ ಹುಷಾರಾಗಿರಿ. ಡ್ರೈವಿಂಗ್ ಫೀಲ್ಡಲ್ಲಿರೋರು ಡ್ರೈವರ್ಸ್ಗಳು ಸ್ವಲ್ಪ ಲಾಕ್ ಹಾಕ್ಕೊಂಡು ಸ್ವಲ್ಪ ನಿದ್ದೆ ಮಾಡಿ. ಹುಷಾರು, ಮೊಬೈಲೆಲ್ಲ ಕಳ್ತನ ಆಯ್ತವೆ. ಓಕೆನಾ? ಖುಷಿ ಅಂತೂ ಇಲ್ಲ, ಹೊಸ ಮೊಬೈಲ್ ಬಂತು ಅಂತ ಖುಷಿ ಇಲ್ಲ. ಎಷ್ಟು ಮೊಬೈಲ್ ಕಳ್ಕೊಂಡಿದ್ದಾನೆ ಅನ್ನೋ ದುಃಖ ಇದೆ ಅಷ್ಟೇ. ಈಗಂತ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ. ಎಚ್ಚರಿಕೆಯಿಂದ ಇರ್ರಿ. ಮನೆಗೆ ಬೇಕಾದ್ರೆ ಹುಷಾರಾಗಿ ಮನ್ಕೊಳ್ಳಿ, ಎಲ್ಲ ಲಾಕ್ ಹಾಕ್ಕೊಂಡು ಮನ್ಕೊಳ್ಳಿ. ಮೊಬೈಲ್ನ ಎಷ್ಟು ಮಟ್ಟಿಗೆ ಸೇವಾಗಿ ಇಟ್ಕೊತೀರೋ ಅಷ್ಟು ಸೇವಾಗಿ ಇಟ್ಕೊಳ್ಳೋದು ಕಲೀರಿ ಅಷ್ಟೇ.